ಹಾಯ್ ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಮುಂದೆ ಒಂದು ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಕುಂಬಳಕಾಯಿ ಗಾರ್ಗಿ. ಬನ್ನಿ, ಹಾಗಿದ್ದರೆ ಕುಂಬಳಕಾಯಿ ಗಾರ್ಗಿನ ಯಾವ ಥರ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೆಲ್ಲ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು ದೊಡ್ಡ ಗಾತ್ರದ ಕುಂಬಳಕಾಯಿನ 3 ಪೀಸ್ ತೊಗೊಂಡಿದ್ದೆ. ಅದನ್ನು ಈ ಥರ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟು ಬೇಕು ಮತ್ತು ಬೆಲ್ಲನ ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಬೇಗ ಮೆಲ್ಟ್ ಆಗಲಿ ಅನ್ನೋ ಕಾರಣಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಏಲಕ್ಕಿ ಹಿಟ್ಟನ್ನ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅಡುಗೆ ಸೋಡಾ ಒಂದು ಸ್ವಲ್ಪನೇ ಹಾಕಬೇಕು, ಅಂದರೆ 1/4 ಸ್ಪೂನ್ ಅಷ್ಟೇ ಹಾಕಬೇಕು. ನಾವು ಕುಂಬಳಕಾಯಿನ ಆ ಥರ ತೆರೆದಿಟ್ಕೋಬೇಕು. ಈ ಥರ ನೋಡಿ, ಕೊಬ್ಬರಿನ ನಾವು ತುರಿದಿಟ್ಕೊತೀವಲ್ಲ ಆ ಥರ ತುರ್ಕೋಬೇಕು. ಇದನ್ನು ನಾನು ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಸೊ ತಳ ಹತ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಿ ಅದನ್ನು ನಾವು ಕೈ ಆಡಿಸ್ತಾ ಇರಬೇಕು, ತಳ ಹತ್ಕೋಬಾರ್ದು. ನೋಡಿ, ಈ ಥರ ಅದನ್ನು ಸ್ಟೀಮಲ್ಲೇ ನಾವು ಬೇಯಿಸ್ಕೋಬೇಕು. ಮಧ್ಯದಲ್ಲಿ ನಾವು ಅದು ಬೆಂದಿದ್ದಿಲ್ಲ ಅಂತ ಒಂಚೂರು ಚೆಕ್ ಮಾಡ್ತಾ ಇರಬೇಕು. ನೋಡಿ, ನಾನಿಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ, ಸ್ವಲ್ಪ ಬೆಂದಿದೆ, ಇನ್ನೂ ಬೆಂದ್ಕೋಬೇಕಿದು. ಮತ್ತೆ ಇಟ್ಟಿದ್ದೆ ನಾನೊಂದು 5 ಮಿನಿಟ್ಸ್ ಅಷ್ಟು. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ಅದನ್ನು ನಾವು ಹಿಡಿದ್ರೆ ಹಿಟ್ಟು ಥರ ಆಗಬೇಕದು. ಸೊ ಬಿಸಿ ಇರಬೇಕಾದ್ರೆ ಪಾತ್ರೆನ ಕೆಳಗಿಸ್ಕೊಂಡು ಅದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಬೆಲ್ಲನ, ಅದನ್ನು ಹಾಕ್ತಾಯಿದ್ದೀನಿ. 3 ಪೀಸ್ ದೊಡ್ಡ ಗಾತ್ರದ ಕುಂಬಳಕಾಯಿಗೆ ನಾನು ಇಲ್ಲಿ 750 ಗ್ರಾಮಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಕಡಿಮೆ ಬೇಕಂದರೆ ನೋಡ್ಕೊಂಡು ಹಾಕೋಬಹುದು. ನಾನು ಬಿಸಿ ಇರಬೇಕಾದ್ರೆ ಹಾಕಿತ್ತಲ್ಲ, ಸೊ ಹೀಗಾಗಿ ಅದು ಬೆಲ್ಲ ಬೇಗ ಕರಗಿಬಿಡ್ತು. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವೀಟ್ ರೆಸಿಪಿಗೆ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಆಮೇಲೆ ಇದು ಏಲಕ್ಕಿ ಪುಡಿ ಒಂದರಿಂದ 1.5 ಚಮಚದಷ್ಟು ಆಯಿತು ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ನೋಡಿ, ಅಡುಗೆ ಸೋಡಾ ಹಾಕಿದ ತಕ್ಷಣ ಇದ್ರದ್ದು ಟೆಕ್ಸ್ಚರ್ ಹೆಂಗೆ ಚೇಂಜ್ ಆಗ್ತಾಯಿದೆ. ಇವಾಗ ನಾವು ಏನು ಮಾಡಬೇಕಂದ್ರೆ, ಬಿಸಿ ಇರಬೇಕಾದ್ರೇ ಒಂದು ಕೈಯಿಂದ ಹಿಟ್ಟು ಹಾಕ್ಕೊಂಡು ಒಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ, ಇಲ್ಲಿ ಮಾಡ್ತಾಯಿರ್ತೀನಿ. ಇದು ಸ್ಪೂನಿಂದ ಸರಿಯಾಗಿ ಮಿಕ್ಸ್ ಆಗೋಲ್ಲ. ಸೊ ಕಡ್ಗೋಲು ಅಥವಾ ಹುಟ್ಟು ಅಂತಾರಲ್ಲ, ಅದರಿಂದ ನೀವು ಮಿಕ್ಸ್ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾವ ಥರನಾದಂಥ ಗಂಟುಗಳು ಉಳಿಬಾರ್ದು. ಸ್ವಲ್ಪನೇ ಹಿಟ್ಟು ಹಾಕೋಬೇಕು. ನೀವು ಒಂದೇ ಸಲಕ್ಕೆಲ್ಲ ಹಿಟ್ಟು ಹಾಕಿದರೆ ಮಿಕ್ಸ್ ಮಾಡೋಕ್ಕೆ ಸರಿ ಆಗೋದಿಲ್ಲ. ಈ ಥರ ಪೂರ್ತಿ ಸರಿಯಾಗಿ ಅದು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನಾನಿವಾಗ ಒಂದು 2 to 3 ಅವರ್ಸ್ವರೆಗೂ ಆದರೂ ರೆಸ್ಟ್ಗೆ ಬಿಡಬೇಕು. ಆಮೇಲೆ ಇವಾಗ 2-3 ಅವರ್ಸ್ ಆದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಒಂದು ಬೌಲ್ಗೆ ಒಂದು ಕಾಟನ್ ಬಟ್ಟೆನ ಈ ಥರ ಕಟ್ಕೊಂಡಿದ್ದೀನಿ. ಆಮೇಲೆ ಕೈಗೆ ನೀರು ಹಚ್ಕೊಂಡು ಈ ಥರ ಚಿಕ್ಕ ಉಂಡೆಗಳನ್ನು, ಅಂದರೆ ಒಂದು ಲಿಂಬೆಹಣ್ಣಿನ ಗಾತ್ರದ, ಸಣ್ಣ ಲಿಂಬೆಹಣ್ಣು ಗಾತ್ರದ ಉಂಡೆ ಆ ಥರ ಮಾಡಿಕೊಂಡು ನಾವು ಅದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಆಗಬೇಕು. ಬಹಳ ದಪ್ಪನೂ ಆಗಬಾರ್ದು, ಬಹಳ ತೆಳ್ಳಗನೂ ಆಗಬಾರ್ದು. ಈ ಥರ ಇರಬೇಕು. ನೋಡಿ, ಈಗಿದು ಎಣ್ಣೆ ಕಾದಿದೆ. ಸೊ ಬಾಣಲೆಯಲ್ಲಿ ಹಾಕಿದ್ದೇನೆ. ನೋಡಿ, ಈ ಥರ ಒಂದೊಂದಾಗಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗು. ಇಲ್ಲಿ ನಿಮಗೆ ಕರೆಕ್ಟಾಗಿ ಅನ್ನಿಸ್ತಾ ಇದ್ದರೆ ಒಂದೇ ಸಲಿಗೆ ನೀವು 2ರಿಂದ 3 ಹಾಕ್ಕೋಬಹುದು. ಈ ಥರ ಸ್ವಲ್ಪ ಮೇಲ್ಮೇಲೆ ಎಣ್ಣೆ ಹಾಕ್ತಾಯಿದ್ರೆ ಸ್ವಲ್ಪ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ನೋಡಿ, ಇವಾಗ ಇದಾಗಿದೆ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಸರಿಯಾಗಿ ಕರೆದಿದೆ ಇದೀಗ. ನೋಡಿ, ಇದನ್ನ ಒಂದು ಪಾತ್ರೆಗೆ ತೆಗೆದು ಈಗ ಈ ಥರ ಎಲ್ಲನೂ ನಾವು ಗಾರ್ಗಿ ಮಾಡಿ ತಗೊಳ್ಳೋಣ. ಬೇಕಂದರೆ ಇದಕ್ಕೆ ಮೇಲೆ ನಾವು ಗಸಗಸೆಯನ್ನು ಉದುರಿಸ್ಕೋಬೋದು. ಇಲ್ಲಪ್ಪ ಅಂದರೆ ನಾವು ಹೀಗೆ ತಿನ್ಬೋದು. ನಾನು ಹೀಗೆ ಮಾಡಿದ್ದೆ. ನಾವು ಮೊದಲಿಂದನೂ ಹೀಗೆ ಮಾಡ್ತೀವಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಮತ್ತೊಂದು ವ್ಲಾಗ್ದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.